ಯಾಕವಲ್ಲ? ಇಲ್ರಿ ಸಾಹೇಬ್ರೆ, ನಾನು ಒಟ್ಟು ಗಂಡವಲ್ಲ. ಮತ್ತೆ ನಿನಗೇನು ಹೊಡಿತಾನೇನು? ಗಂಡ ನಿನಗೆ ಹೊಡಿತಾನೇನು? ನನಗೆ ಒಂದು ದಿವ್ಸನೂ ಹೊಡೆದಿಲ್ರಿ. ಬೈತಾನೇನು? ಒಂದು ದಿವ್ಸನೂ ಬೈದಿಲ್ಲ. ಮನೆ ಏನು ಕೇಳಿ ತಂದು ಕೊಡ್ತಾನೇನಿಲ್ಲ, ಎಲ್ಲ ತಂದು ಕೊಡ್ತಾನೆ. ಮತ್ತೆ ಯಾಕವಲ್ಲಿ? ಒಟ್ಟು ನಾ ಗಂಡೇವಲ್ಲ. ಅವನಿಗೆ ಕೇಳಿದ್ರು, ಯಾಕೋ ಏನು ಆಕೆ ಕೇಳಿದ್ದೆ ಅಂದ್ರೆ ತಂದು ಕುಡಿಸ್ತೇನಿಲ್ಲ? ಇಲ್ರಿ ಸಾಹೇಬ್ರಿ, ನಾ ಎಲ್ಲ ಕುಡಿಸ್ತೇನೆ ರೀ. ಮತ್ತು ಆಕೆಗೆ ಅಂದ್ರೆ ಬೈದೇನು ಹೊಡೆದೇನು? ಏನು ಇಲ್ರಿ ಸರ್, ಆಕಿನ ದೇವ್ರಿಗತೆ ಹೆಚ್ಚಿಗೆ ಕಾಣ್ತೇನೆ ರೀ ನಾ. ಮತ್ತು ಯಾಕೆ ಒಲ್ಲೆ ಅಂತ ನನಗೆ ಏನು ಗೊತ್ತ್ರಿ ಅಂದವ. ಆಕಿನೇ ಒಲ್ಲೆ ಅನ್ನಕತ್ತಾಳ, ನನಗೆ ಹೆಣ್ತಿ ಬೇಕು. ಆಕಿ ಒಲ್ಲೆ ಅನ್ನಕತ್ತಾಳ ಏನವಾ? ಮತ್ತು ಇದು ಕರೆ ರೀಸನ್ ಅಂತ ಹೇಳಿದ್ರಾಗ ಮಾತ್ರ ಏನು ಡೈವರ್ಸ್ ಸಿಗ್ತದಿಲ್ಲ, ಸಿಗಲ್ಲ. ಯಾಕೆಂದ್ರೆ ಇದು ಬಾಯಿಲಿ ಹೇಳಿದ್ರೆ ನಡೆಯಲ್ರಿ ಸಾಹೇಬ್ರ. ಒಂದು ಟೇಪ್ ರೆಕಾರ್ಡ್ ತಂದು ಅವ್ನು ಇದ್ರಿಗೆ ಇಟ್ಟು, ಯಾರಿದ್ರಿಗೆ? ಜಡ್ಜ್ನ ಇದ್ರಿಗೆ. ಅದು ಸುಮ್ಮನೆ ಒಂದು ಕರ್ರ ಒದರ್ಲಕತ್ತದು. ಅವ ಜಡ್ಜ್ ಅಂದ ಇದನ್ನ ಮಾತಿಲ್ಲ, ಏನೂ ಇಲ್ಲ, ಇದೇನು ಹಚ್ಚಿದೆ ವಾ ಕಿರಿಕಿರಿ ಬಂದ್ ಮಾಡು ಅಂದ. ಅವಾಗ ಆಕೆ ಅಂದು, ಸಾಹೇಬ್ರ 1 ಮಿನಿಟ್ ಕೇಳಕ್ಕೆ ನಿಮಗಿಟ್ಟು ತ್ರಾಸ ಹಾಕದ, 5 ರೂಪಾಯಿ ನಾ ಹೆಂಗೆ ಕೇಳಿ? ಅದು ನಿದ್ದೆ ಒದರ್ತಿತ್ತು. ಮಕ್ಕೊಂಡಿದ್ದು ಬೆಡ್ರೂಮ್ನಾಗ, ಅವನು ಧ್ವನಿ ಕೇಳೋದು ಊರು ಗಲ್ಯಾಗ. ನಿದ್ದಿಗಣಾಗ ಒಂದು ಸೌಂಡ್ ಕರ್ರ ನೋಡ್ರಿಲ್ಲ. ಒಂದರೆ ದನಗಳು ನಿದ್ದೆ ಒದರಾದ್ರೆ, ಒಂದರೆ ದನಗಳು ಅಂದ್ರೆ ಬೆಳಗನ ಎದ್ದು ತಿರುಗಾಡಿ ಬಂದು ಮಕ್ಕಳವ. ಏನು ಬೆಳಗನ ಬಡಬಡಿಸ್ತಾವ? ನಾವು ನಿದ್ದೆ ಮಾಡೋದ್ರಾಗ ಹುಷಾರಿಗಳಲ್ಲ. ಬೇಡ ಮಕ್ಕಳು ಹಡಿಯೋದ್ರಾಗ ದೊಡ್ಡವ್ರಿವೇನು ನಾವು? ಒಂದೊಂದು ಜೀವಿಗಳಿಂದ ಒಂದೊಂದು ಸರಿಗೆಂದ 200 300 ಮಕ್ಕಳು ಹಡಿತಾವ. ಏನ್ರಿ ಮಕ್ಕಳು ಹಡಿಯೋದ್ರೊಳಗೂ ದೊಡ್ಡವರಲ್ಲ, ನಿದ್ದೆ ಮಾಡೋದ್ರಾಗ ದೊಡ್ಡವರಲ್ಲ, ಉಣೋದ್ರಾಗ ದೊಡ್ಡವರಲ್ಲ. ಹಾಗಾದ್ರೆ ನಾವು ದೊಡ್ಡವರಿಂದ ಯಾವಾಗಾಗೋರು? ವೇದ ಆಗಮ ಉಪನಿಷತ್ತುಗಳೆಲ್ಲ ಒಂದು ಮಾತು ಹೇಳ್ತವೆ, 84 ಲಕ್ಷ ಜೀವರಾಶಿಗಳೊಳಗ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ ಹತ್ತಿಕೊಂಡ್ರೆ ಅದು ಮನುಷ್ಯ ಜನ್ಮ ಹತ್ತಿಕೊಂಡ್ ಹೇಳ್ಕೊಂಡ್ ಬರ್ತವೆ. ಹಾಗಾದ್ರೆ ನಾವು ಎದರೊಳಗಿಂದ ಶ್ರೇಷ್ಠ ಅದೀವಿ ಅನ್ನೋದು ಅರ್ಥ ಮಾಡ್ಕೋಬೇಕಾಗ್ಯದ. ಯಾವುದ್ರಾಗಿಂದ ಶ್ರೇಷ್ಠ ಇದೀವಿ ನಾವು? ಇಲ್ಲಿ ನಾವು ನೋಡೋಕ್ಕಿಂತ ಬಹಳ ಚಂದ ಅದೀವಿ, ಆ ರೂಪದೊಳಗಿಂದ ನಾವು ಶ್ರೇಷ್ಠ ಇದೀವಿ ಹತ್ತಿಕೊಂಡು ನಿಮಗಿಂತ ಎಷ್ಟೋ ಪ್ರಾಣಿಗಳು ನಮಗಿಂತಲೂ ಕೂಡ ಬಹಳ ಸುಂದರ ಅದಾವೆ. ಎಷ್ಟೋ ಪ್ರಾಣಿಗಳಿಂದ ಸುಂದರ ಅದಾವೆ, ನಮಗಿಂತಲೂ ಕೂಡ ಸುಂದರ ಅದಾವೆ. ಅಲ್ರಿ ಇವತ್ತೆಲ್ಲ ಸಿಟಿಯಾಗಿಂದ ತಿರುಗಾಡಿ ನೋಡಿ ನೀವು, ಮನೆಗಿಂದ ನಾಯಿ ಸಾಕ್ಲಿಕ್ಕತ್ತಾರೆ. ನಾಯಿನ ಕಾರಿನ ತೋಣಿಂದ ತಿರುಗಾಡಕತ್ತಾರ, ನಾಯಿ ತೊಡಿ ಮೇಲೆ ಕುಂದ್ರಸ್ಕೊಂಡು ತಿರುಗಾಡಕತ್ತಾರ. ಮನುಷ್ಯರು ಸೇರಲ್ಲ ಏನ್ರಿ? ನಾಯಿ ನಾಟ ಕಾಳಜಿ ಮಾಡ್ತಾರ, ತಾವು ಹೊಟ್ಟಿಗೆ ಚಂದ ತಿಂತಾವೆಲ್ಲ ಗೊತ್ತಿಲ್ಲ, ನಾಯಿಗೆ ತಿನ್ನಿಸ್ಲಕತ್ತಾರ. ಅಲ್ಲ, ಒಂದೊಂದು ನಾಯಿಗಳನ್ನ ಪ್ರೀತಿ ಮಾಡ್ತಾರೆ, ಆದ್ರೆ ಮನುಷ್ಯನಿಂದ ಪ್ರೀತಿ ಮಾಡಂಗಿಲ್ಲ. ಯಾರೇ ನಮ್ಗೆ ಕರೆದಂದು ಸಾಕ್ತಾರ ನೋಡ್ರಿ, ಯಾರು ಸಾಕ? ನಾವು ರೂಪದೊಳಗೂ ನಾವು ದೊಡ್ಡವರಲ್ಲ, ತಿನ್ನೋದ್ರಾಗ ದೊಡ್ಡವರಲ್ಲ, ಮಕ್ಕಳನ್ನ ಹಡಿಯೋದ್ರೊಳಗೆ ದೊಡ್ಡವರಲ್ಲ, ನಿದ್ದೆ ಮಾಡೋದ್ರೊಳಗಿಂದ ದೊಡ್ಡವರಲ್ಲ. ಹಾಗಾದ್ರೆ ನಮ್ಮ ಮನುಷ್ಯ ಜನ್ಮ ಶ್ರೇಷ್ಠ ಹತ್ತಿಕೊಂಡ್ ಯಾಕೆ ಅಂದಾರ ಹತ್ತಿಕೊಂಡ ಕೇಳಿದ್ರೆ, ರಾಮಕೃಷ್ಣ ಪರಮಹಂಸರು ಅಂತಾರೆ, ಜೀವನ ಹತ್ತಿಕೊಂಡ್ರ ಬರೇ ತಿನ್ನೋದು ಮೋಜ್ ಮಸ್ತಿ ಮಾಡಂದ ಈ ಮನುಷ್ಯ ಜನ್ಮ ಅಂತ ಹಾಳು ಮಾಡ್ಕೊಂಡು ಹೋಗೋದಲ್ಲ ತಮ್ಮ. ಈ ಭೂಮಿಗೆ ನಾವು ಎದಕ್ಕೆ ಬಂದೀವಿ ಹತ್ತಿಕೊಂಡ ಕೇಳಿದ್ರೆ, ನಾ ಯಾರು, ನಾ ಏನ್ ಮಾಡ್ಬೇಕಾಗಿದೆ, ಮುಂದಂದ ನಾ ಎಲ್ಲಿಗೆ ಹೋಗ್ಬೇಕಾಗಿದೆ ಏನ್ರಿ? ಇಲ್ಲಿ ಬಂದು ಹೋಗುವುದರ ಮಧ್ಯದೊಳಗೆ ಕೆಲವು ಇರ್ತಾವಲ್ಲ ಕಾರ್ಯಗಳು. ಬಂದು ಹೋಗುವುದರ ಮಧ್ಯದೊಳಗೆ ನಾವು ಬರೇ ಮೋಜ್ ಮಸ್ತಿ ಮಾಡೋದತ್ತಲ್ಲ. ಇವತ್ತು ಪುರಾಣ, ಪ್ರವಚನ, ಶಾಸ್ತ್ರ, ಕೀರ್ತನೆಗಳು ಇವೆಲ್ಲ ಎದಕ್ಕೆ ಬೇಕತ್ತುಕೊಂಡ ಕೇಳಿದ್ರೆ, ಅದರೊಳಗೆ ವಿಶೇಷವಾಗಿ ಶರಣಬಸಪ್ಪನ ಪುರಾಣ ಆಯ್ಕೆ ಮಾಡ್ಕೊಂಡಿವಿ. ಯಾಕೆ ಶರಣಬಸಪ್ರಿ? ಅವನು ಶರಣಬಸಪ್ಪ ನಿಮ್ಮಂಗೆ ಮದುವೆ ಮಾಡ್ಕೊಂಡ, ನಿಮ್ಮಂಗೆ ಮಕ್ಕಳನ್ನ ಹಡ್ದ, ನಿಮ್ಮಂಗೆ ಹೊಲದಾಗಂದ ಬಿತ್ತದ, ಹರಗದ, ನೇಗಿಲಿ ಹೊಡೆದ, ಏನೆಲ್ಲ ಕೂಡ ಮಾಡ್ದ. ಆದ್ರ ಇಟ್ಟೆಲ್ಲ ಮಾಡಿನೂ ಕೂಡ ಶರಣಬಸಪ್ಪ ಅಂದ್ರೆ ಜಗತ್ತಿಗೆ ಅಂದ ದೇವರಾದ. ಇಡೀ ಕಲಬುರಗಿ ಶರಣಬಸಪ್ಪನಿಗೆ ಇಡೀ ವಿಶ್ವ ಅಪ್ಪ ತಗೊಂಡ ಕರೀತದೆ. ಶರಣಬಸಪ್ಪನಿಗೆ ಇಡೀ ಜಗತ್ತಿನ ಅಪ್ಪ ತಗೊಂಡ ಕರಿಬೇಕಾಗಿತ್ತು ಅಂದ್ರೆ ನಮ್ಮ ಮನೆಗೆ ಹುಟ್ಟಿದಾಗ ನಮ್ಮ ಮಕ್ಕಳು ನಮ್ಗೆ ಅಪ್ಪ ಅನ್ನಲು ಅನ್ನಕತ್ತವ್ರೆ. ಒಂದ್ ವೇಳೆ ಯಪ್ಪ ಅನ್ನುವ ಮಗನ ಯಪ್ಪ ಆತನು, ಡ್ಯಾಡಿ ಯವ್ವ ಹತ್ಕೊಂಡು ಬಾಯಿ ಚಂದ ಕರಿತಿರ್ತದ ಏನ್ರಿ? ಅವ್ವ ಅನ್ನೋದ್ರೊಳಗೆ ಇರ್ತಕ್ಕಂಥ ಸುಖ ಮಮ್ಮಿ ಅಂದ್ರು ಅನ್ನೋದ್ರೊಳಗೆ ಏನ್ರಿ? ಮಮ್ಮಿ ಅಂದ್ರೆ ಏನಂತ ತಿಳ್ಕೊಂಡ್ರಿ ನೀವು? ಬಹುಶಃ ನೀವು ಅದು ಫ್ಯಾಷನ್ ಹೆಸರೇ ಅದ ತಾಯಿದರಿಗೆ ಅನ್ನೋದತ್ತು ನೀವು ತಿಳ್ಕೊಂಡ್ರಿ. ಮಮ್ಮಿ ಅಂದ್ರೆ ಹೆಣಕ್ಕಂತಾರ. ಯಾಕ್ರಿ ವಿದ್ಯಾವಂತರದಾರ ನಿಮ್ಮಲ್ಲೆಲ್ಲ ಕೇಳ್ರಿ ಏನ್ರಿ? ನೀವೇನು ವಿಮಾನ ಅಂತಿರಲ್ಲ, ಹೆಣ ಒಯ್ಯೋದು. ನಾವು ವಿಮಾನ ಅಂತೀವಿ, ನಿಮ್ಮ ಕಡೆ ಹೆಲಿಕಾಪ್ಟರ್ ಅಂತಾರ ನೀ ಕಡೆ. ಮತ್ತೆ ಹಿಂಗೆ ಕೂತಿರಲ್ರಿ ನೀವು? ಅಲ್ಲ, ವಿಮಾನ ಅಂತೀವಿಲ್ಲ ನಾವು ಹೆಣ ಒಯ್ಯೋದಕ್ಕೆ. ಮಮ್ಮಿ ಅಂದ್ರೆ ಹೆಣ ಒಯ್ಯ ವಿಮಾನ. ಕ್ರಿಶ್ಚಿಯನ್ ಧರ್ಮದೊಳಗೆ ಅದನ್ನು ಬಾಕ್ಸ್ ಏನಿರ್ತಲ್ಲ, ಅವ್ರು ಮನಗಿಸ್ಕೊಂಡು ಹೋಯ್ತಾರಲ್ಲ, ಆ ಬಾಕ್ಸಿಗೆ ಮಮ್ಮಿ ಎತ್ತಿಕೊಂಡು ಕರೀತಾರೆ. ನಾವು ಜನ್ಮ ನೀಡೋ ತಾಯಿಗೆ ಮಮ್ಮಿ ಅನ್ನಕತ್ತೀವಿ. ಅವ್ವ ಅನ್ನೋದ್ರೊಳಗೆ ಇರ್ತಕ್ಕಂಥ ಸುಖ ಇನ್ನು ಎದ್ರಾಗಾರ ಬರ್ತದ್ರಿ?
ಡ್ಯಾಡಿ ಏನಾಗ್ತೀವಿ ಏನ್ರಿ ಅಪ್ಪ ಅನ್ನೋದ್ರೊಳಗಿಂದ ಇರ್ತಕ್ಕಂಥ ಸುಖ ಮತ್ತೊಂದ್ರಾಗ ಬರ್ತದ. ಶರಣಬಸಪ್ಪನಿಗೆ ಜಗತ್ತಿಂದ ಅಪ್ಪ ಅನಿಸ್ಕೋತು. ಹಾಗಾದ್ರೆ ಶರಣಬಸಪ್ಪನಿಗಿಂದ ಅಪ್ಪ ಅನಿಸ್ಕೋಬೇಕಾಗಿತ್ತು ಅಂತಂದ್ರೆ, ಶರಣಬಸಪ್ಪಂದ ಇಡೀ ಜಗತ್ತೆಲ್ಲ ಅಪ್ಪ ತಗೊಂಡು ಕರಿಬೇಕಾಗಿತ್ತು ಅಂತಂದ್ರೆ ಅವ ಏನು ಮಾಡಿ ಅಂದ ಅಪ್ಪ ಆಗ್ಯಾನ. ಹೌದಲ್ಲ? ಈ ಶರಣಬಸಪ್ಪ ಪುರಾಣ ಹಚ್ಚೋಕೆ ಕಾರಣ ಏನಂತಂದ್ರೆ, ನಾ ಮೊದಲೇ ಹೇಳಿದೆ ನಿಮ್ಗೆ, ನಿಮ್ಮಂಗೆ ಸಂಸಾರಿಕನೇ, ನಿಮ್ಮಂಗೆ ಮದುವೆ ಮಾಡಿಕೊಂಡ್ರು, ನಿಮ್ಮಂಗೆ ಮಕ್ಕಳು ನಡೆದು, ನಿಮ್ಮಂಗೆ ಹೊಲದಾಗ ದುಡ್ದು ಏನೆಲ್ಲ ಮಾಡ್ದ, ಆದ್ರೂ ಕೂಡ ಜಗತ್ತಿಗೆ ಅಪ್ಪ ಆಗಬೇಕಾಗಿತ್ತು ಅಂತಂದ್ರೆ ನಮ್ಮ ಮಕ್ಕಳು ನಮಗಂದ ಅಪ್ಪ ಅನ್ನಲಾಗ್ಯಾವ. ಆದ್ರೆ ಶರಣಬಸಪ್ಪ ಅಪ್ಪ ಅನ್ನಿಸ್ಕೋಬೇಕಾಗಿತ್ತು ಅಂದ್ರೆ ಅವ ಏನು ಮಾಡ್ದ, ಅವ ಮಾಡಿದ ಕಾರ್ಯ ನಾವು ಮಾಡಿದ್ರು ನಮಗೂ ಕೂಡ ಜಗತ್ತಿಂದ ಅಪ್ಪ ಅಂತ. ಹೌದಲ್ಲ? ಶರಣಬಸಪ್ಪ ನಡೆದಿದ್ದ ದಾರಿ ಒಳಗೆ ನಾವು ನಡೆದ್ರ ನಮಗೂ ಕೂಡ ಜಗತ್ತಿಂದ ಅಪ್ಪ ತಗೊಂಡು ಕರೀತಾರೆ. ಶರಣಬಸಪ್ಪನ ಧರ್ಮಪತ್ನಿಯಿಂದ ಆಗಿರ್ತಕ್ಕಂಥ ಏನ್ರಿ ಮಹಾದೇವಮ್ಮ ನಡೆದಿರ್ತಕ್ಕಂಥ ದಾರಿ ಒಳಗೆ ನೀವು ಹೆಣ್ಮಕ್ಳು ನಡೆದ್ರು ನಿಮಗೂ ಕೂಡ ಜಗತ್ತಿಂದ ಅವ್ವ ತಗೊಂಡು ಕರೀತದೆ. ನೀವು ನಡಿಲೆತ್ತನ್ನುವಂಥ ಉದ್ದೇಶದಿಂದನೇ ಇವತ್ತು ನೋಡ್ರಿ, ನಮ್ಮದು ಎಲ್ಲಿ ಬೀದರ್ ಜಿಲ್ಲಾ, ಎಲ್ಲಿ ಬಸವಕಲ್ಯಾಣ ತಾಲೂಕ, ಅಲ್ಲಿದಿಂದ ನನ್ನನ್ನು ನಿಮ್ಮ ನಾದ ಊರಿಗಿಂದ ಕರೆಸಿ ಇವತ್ತೆಲ್ಲ ತಿಂಗಳ ತನಕ ನಿಮ್ಮ ಊರಾಗಿಂದ ಉಳ್ಕೊಂಡು ನಿಮಗೆಲ್ಲ ಪ್ರವಚನ ಮಾಡಿ ಒಟ್ಟಾರೆ ನಾವೊಂದು ಉದ್ದೇಶ ಇಟ್ಕೊಂಡ ನಿಮ್ಮ ಊರಿಗಿಂದ ಬಂದಿವಿ. ಏನು ಒಂದು ಉದ್ದೇಶ ಹತ್ಕೊಂಡ ಕೇಳಿದ್ರೆ, ಇಡೀ ನಮ್ಮ ನಾದ ಗ್ರಾಮ ಹೆಂಗೆ ಆಗ್ಬೇಕು ತಗೊಂಡು, ಯಾಕಂದ್ರೆ ನನಗೂ ಕೂಡ ಈ ಜಿಲ್ಲಾ ಈ ಏರಿಯಾ ತಗೊಂಡು ನನಗೆ ದೊಡ್ಡ ಅಭಿಮಾನ. ಯಾಕಂದ್ರೆ ನಾನು ಹುಟ್ಟಿದ ತವರು ಊರ್ದು ಇಲ್ಲೇ ಕನ್ನೊಳ್ಳಿ ಸಿಂದಗಿ ತಾಲೂಕು ನನ್ನ ಏರಿಯಾ ಏನ್ರಿ, ನನ್ನ ಭಾಗ. ನಿಮಗೆಲ್ಲ ಕಡೆ ಗೊತ್ತದ, ನಿಮಗೆ ಇಲ್ಲೆಲ್ಲ ಗಿರಿಸಾಡೆಲ್ಲ ಈ ಭಾಗದೊಳಗಿಂದ ಪ್ರತಿಯೊಂದು ಊರಾಗ ನಾವು ಪ್ರವಚನ ಮಾಡೀನಿ. ಆದ್ರೆ ಒಂದೇನೋ ಉದ್ದೇಶ ಇಟ್ಕೊಂಡು ನಾವು ಪ್ರವಚನ ಮಾಡಕತ್ತೀನಿ ಹತ್ಕೊಂಡು ಕೇಳಿದ್ರೆ, ರೊಕ್ಕಕ್ಕಾಗಿಂದ ಪ್ರವಚನ ಮಾಡೋದಕ್ಕಿಂತಲೂ ಕೂಡ ನನ್ನಿಂದ ಆ ಊರಿಗಿಂದ ಏನಾದರೂ ಒಳ್ಳೇದಾಗಬೇಕು, ಇದು ನನ್ನ ಉದ್ದೇಶ. ತಿಳಿತ್ರೆ, ನನ್ನಿಂದ ಆ ಊರಿಗಿಂದ ಒಳ್ಳೇದಾಗಬೇಕು. ಯಾಕಂದ್ರೆ ನಾ ತರುಣರ ಬಗ್ಗೆ ಪ್ರಾರಂಭದೊಳಗೆ ತರುಣರ ಬಗ್ಗೆನೇ ಹೇಳಿದನ. ಇವತ್ತು ತರುಣರೆಲ್ಲರೂ ಕೂಡ ಕೆಟ್ಟು ಹೋಗ್ಬಿಟ್ಟಾರೆ. ಮನೆಗೆ ಜನ್ಮ ನೀಡುತ್ತೆ ತಂದೆ ತಾಯಿಗೆ ಹೊಡಿಲಿಕ್ಕತ್ತಾರೆ. ಏನ್ರಿ ಏನೋ 18 ವರ್ಷ ಆಗಿರಂಗಿಲ್ಲ ಸೆರೆ ಕುಡ್ಲಿಕ್ಕತ್ತಾರೆ, ಏನೋ 12 ವರ್ಷ ಆಗಿರಲಿಲ್ಲ ಸಿಗರೇಟ್ ಸೇರ್ಲಿಕ್ಕತ್ತಾರೆ. ಎಲ್ಲಿ ನೋಡ್ತಿಲ್ಲ ಅಂದ್ರೆ ಇಸ್ಪೇಟ್ ಆಟಗಳನ್ನ ಆಡಕದ. ಅದ್ರ ನಮ್ಮ ಬಿಜಾಪುರ ಜಿಲ್ಲಾ ಇದು ಭಾರಿ ಫೇಮಸ್ ಇದೆ ಇಸ್ಪೇಟ್ದಾಗ. ಏನ್ರಿ ಇಲ್ಲಿ ಮಂದಿ ದುದ್ನಿಗೆ ಹೋಗಿ ಇಸ್ಪೇಟ್ ಆಡೋ ಮಂದಿ ಅದ. ಏನ್ರಿ ಏನು ಮಾಡಬೇಕು ಅದು ಯಾವುದು ಮಾಡಬಾರ್ದಾಗಿತ್ತು ಅದನ್ನ ಎಲ್ಲಾನು ಕೂಡ ನಾವು ಮಾಡಕತ್ತೀವಿ ಎತ್ತಿಕೊಂಡಾಗ ನಮ್ದೊಂದು ಏನು ಕಳಕಳಿ ಎತ್ತಿಕೊಂಡ ಕೇಳಿದ್ರೆ, ಈ 1 ತಿಂಗಳ ಪುರಾಣದೊಳಗೆ ಯಾವ ನಾದ ಗ್ರಾಮದ ತರುಣರಿಂದ ಉದ್ಧಾರ ಆಗಬೇಕು. ನಾ ಅದನ್ನು ಕೂಡ ಮೊದಲೇ ಅವ್ರಿಗೆ ಹೇಳಿನಿ. ನಾ ಯಾವುದೇ ಊರಿಂದ ಪುರಾಣಕ್ಕೆ ಅದನ್ನ ಹೋಗ್ಬೇಕಾಗಿತ್ತು ಅಂತಂದ್ರೆ ಜೋಳಿಗೆ ತೊಗೊಂಡ ಅವ್ರವ್ರ ಮನೆಗಳಿಗೆಂದ ಹೋಗ್ಕಿನ್ನ. ಎದ್ರ ಸಲುವಾಗಿ ಅಂದ್ರೆ ಮನೆ ಜೋಳಿಗೆ ತೊಗೊಂಡು ಹೋಗ್ಕಿನತ್ತ ನೀವು ಕಾಣಿಕ ಕುಡ್ರಿ ಎತ್ತುಕೊಂಡಲ್ಲ, ನಿಮ್ಮ ಕಾಣಿಕಕ್ಕಲ್ಲ, ನಿಮ್ಮ ರೊಕ್ಕಕ್ಕಲ್ಲ, ಯಾವ್ದಕ್ಕೂ ಕೂಡ ಅಲ್ಲ. ನಾ ಜೋಳಿಗೆ ತೊಗೊಂಡ ನಿಮ್ಮ ಮನೆ ಮುಂದೆ ಬಂದು ನಿಂದ್ರೋದು ಎದ್ರ ಸಲುವಾಗಿ ಎತ್ತುಕೊಂಡು ಕೇಳಿದ್ರೆ, ನಿಮ್ಮ ಒಳಗಿರ್ತಕ್ಕಂಥ ಚಟಗಳನ್ನು ನಮ್ಮ ಜೋಳಿಗೆ ಹಾಕಬೇಕು. ತೀತ್ರಿ ಆ ನಿಮ್ಮ ಚಟಗಳೆಲ್ಲ ಒಯ್ದ ಆ ಕಡೆ ಎಲ್ಲರೂ ಒಗಿತೀನಿ, ಆ ಕಡೆ ಮಹಾರಾಷ್ಟ್ರ ಆ ಕಡೆ ಎಲ್ಲರೂ ನಿಮ್ಮಲ್ಲಿರ್ತಕ್ಕಂಥ ದುರ್ಗುಣಗಳನ್ನು ಬಿಡಬೇಕು, ನಿಮ್ಮಲ್ಲಿರ್ತಕ್ಕಂಥ ದುಶ್ಚಟಗಳನ್ನು ಬಿಡಬೇಕು. ಏನ್ರಿ, ಒಬ್ಬ ವ್ಯಕ್ತಿಯಿಂದ ಕುಡಿಯೋದನ್ನು ಬಿಟ್ಟು ಒಬ್ಬ ವ್ಯಕ್ತಿಯಿಂದ ಒಳ್ಳೆ ವಾದನ ತಗೊಂಡ್ರೆ ಅವ ನನಗೆ ಒಂದು ₹1 ಕೋಟಿ ಕೊಟ್ಟಂದ್ರೆ ನನಗೆ ಅದು ಖುಷಿ ಆಕತಿ. ಏನ್ರಿ, ಒಬ್ಬ ಕುಡಿಯೋದು ಬಿಟ್ಟು ಅಂತಂದ್ರೆ ನಾವು ಸ್ವಾಮಿಗಳಾಗಿಂದ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಇದೀನಿ. ಅದಕ್ಕಾಗಿ ನೀವು ಊರಿಗೊಂದು ಮಠಕ್ಕಿಂದ ಒಬ್ಬರು ಗುರುಗಳನ್ನ ಎದಕ್ಕೆ ಮಾಡಿರ್ತಾರ? ಏನ್ರಿ, ಸ್ವಾಮಿ ಅದ ಒಂದು ಆರಾಮಿಂದ ಭಕ್ತರು ಕೊಟ್ಟಿದ್ದೆ ಅಂತ ತಿಂದು ಮಕ್ಕಳಕತ್ತಲ್ಲ. ನಾವು ಸ್ವಾಮಿಗಳಾಗಿರ್ತಕ್ಕಂಥವ್ರು ಒಂದು ಕಡೆಗಿಂದ ಧರ್ಮದ ಉಪದೇಶ ಮಾಡಬೇಕಾಗ್ತದೆ, ಇನ್ನೊಂದು ಕಡೆಗಿಂದ ನೀವು ಅವಗುಣಗಳಿಂದ ನಡೀತಿದ್ದೀರಿ ಅಂತಂದ್ರೆ, ನೀವು ಅಧರ್ಮದಿಂದ ನಡೀತಿದ್ದೀರಿ ಅಂತಂದ್ರೆ, ದುಶ್ಚಟಗಳದೊಳಗಿಂದ ಕೂಡಿ ನೀವು ಬದುಕ್ತಿದ್ದೀರಿ ಎತ್ತಿಕೊಂಡ್ರೆ ನಿಮ್ಮಲ್ಲಿರ್ತಕ್ಕಂಥ ದುರ್ಗುಣಗಳನ್ನು ಕಳೆದು, ನಿಮ್ಮಲ್ಲಿರ್ತಕ್ಕಂಥ ದುಶ್ಚಟಗಳನ್ನು ಕಳೆದು ಸದ್ಗುಣಗಳ ಬೋಧನೆ ಮಾಡಕ್ಕೆ ನಮಗೆ ಸ್ವಾಮಿಗಳು ಎತ್ತುಕೊಂಡು ಮಾಡಿರ್ತಾರೆ. ಅದಕ್ಕಾಗಿನೇ ಪುಣ್ಯಾತ್ಮರೇ, ನಾವೇನು ಮಾಡಕತ್ತೀವಿ ಎತ್ತುಕೊಂಡು ಕೇಳಿದ್ರೆ, ಈ 1 ತಿಂಗಳ ಕಾರ್ಯಕ್ರಮದೊಳಗೆ ನನಗೆ ಭಗವಂತ ಎಷ್ಟು ಶಕ್ತಿ ಕೊಟ್ಟ ನಟ್ಟಂದ ಏನ್ರಿ ಈ ಊರು ಉದ್ಧಾರ ಮಾಡಿ ಹೋಗ್ಬೇಕಂತ ಮನಸ್ಸಿನೊಳಗೆ ಅಂದ್ರೆ ಛಲ ಇಟ್ಕೊಂಡಂತ ಬಂದಿರತಕ್ಕಂಥವ್ ನಾನು. ಅದಕ್ಕೆ ನೀವೆಲ್ಲರೂ ಕೂಡ ಹಿರಿಯರು, ನೀವೆಲ್ಲರೂ ಕೂಡ ನನಗೆ ಸಾಥ್ ಕೊಡಬೇಕು. ಏನ್ರಿ, ನೀವೆಲ್ಲರೂ ಕೂಡ ಬೆನ್ನಿಗಿರ್ಬೇಕು. ಇವತ್ತು ಏನೋ ಒಂದು ಊರಾಗಿಂದ ಬಂದ ಹೆಂಗೆ 12ನೇ ಶತಮಾನದೊಳಗೆ ಬಸವಣ್ಣನನ್ನ ಇವತ್ತು ಈಗ ಅಂದಿನಿಂದ ಇಲ್ಲಿ ತನಕ ಕೂಡ ಯಾಕೆ ನೆನೆಸ್ತೀವಿ ನಾವು? ಬಸವಣ್ಣನವ್ರನ್ನ ಯಾಕೆ ನೆನೆಸ್ತೀವಿ? ಹಡಪದ ಅಪ್ಪಣ್ಣ ಯಾಕೆ ನೆನೆಸ್ತೀವಿ? ಮೂಳಿಗೆ ಮಾರಯ್ಯನ ಯಾಕೆ ನೆನೆಸ್ತೀವಿ ನಾವು? ಇನ್ನಿತರ ಶರಣರನ್ನ ಎಲ್ಲರೂ ಕೂಡ ನೆನೆಸ್ತೀವಿಲ್ಲ ನಾವು. ಯಾಕೆ ನೆನೆಸ್ತೀವಿ ಎತ್ತಿಕೊಂಡ ಕೇಳಿದ್ರ, 12ನೇ ಶತಮಾನದೊಳಗೆ ಅವರು ಹುಟ್ಟಿ ಇಡೀ ನಮ್ಮ ದೇಶವನ್ನ, ನಮ್ಮ ದೇಶದೊಳಗಿರ್ತಕ್ಕಂಥ ಎಲ್ಲಾ ಚಟಗಳನ್ನು ದೂರ ಮಾಡಿ ಪ್ರತಿಯೊಬ್ಬನನ್ನು ಕೂಡ ಮಹಾನವನನ್ನ ಮಹಾದೇವನಾಗಿ ಮಾಡಿ ಹೋದ್ರು ಅಂತಂದ್ರೆ ಇವತ್ತು ಬಸವಾದಿ ಪ್ರಮಥರನ್ನ ನಾವು ನೆನೆಸ್ತೀವಿ. ಹಂಗ ಇವತ್ತು ನಾವು ಏನಾಗಬೇಕಾಗ್ಯದ ತಗೊಂಡ್ ಕೇಳಿದ್ರೆ ಬರೇ ಪುರಾಣ ಕೇಳೋದು, ಏನೋ ಇಲ್ಲೇ ಕೇಳೋದು, ಇಲ್ಲೇ ಜಾಡಿಸಿ ಅಂದ ಹೋದ್ರೆ ಮುಗಿತು. ಯಾಕಂದ್ರೆ ಹೇಳ್ತಿರ್ತೀವಿಲ್ಲ, ಅಯ್ಯ ಚಂದ ಹೇಳ್ತಾನೆ ವಸ್ಮುತ್ಯ, ಚಂದ ಹೇಳ್ತಾನೆ ಅನ್ನೋದು. ಭಾರಿ ಹೇಳ್ತಾರೆ ಮಗ ಸ್ವಾಮಿ.
ನಮಗೆ ಅನ್ನೋದು ಎಲಿತಾನ ಈ ಗುಡಿ ದಾಟಿ ಹೋಗುತ್ತಾನ. ಗುಡಿ ಅನ್ನೋದು ಹುಗ್ಗಿ ಹೊಟ್ಟೆ ಇಳಿತು, ಗುಡಿ ತಲಬಾಗಲು ದಾಟಿ ಹೋದ್ರಿ ನಮ್ಮ ಪುರಾಣ ಇಲ್ಲೇ ಹೈರಾಣಿಗೆ ಬಿತ್ತು. ಹಂಗಲ್ಲ, ನಾವು ಏನು ಉದ್ದೇಶ ಇಟ್ಕೊಂಡಿಂದ ಬಂದೀವಿ ಎತ್ತಿಕೊಂಡು ಕೇಳಿದ್ರೆ ನಿಮ್ಮನ್ನು ದೇವರನ್ನಾಗಿ ಮಾಡಬೇಕು, ನಿಮ್ಮನ್ನೇ ಶರಣರನ್ನಾಗಿ ಮಾಡಬೇಕು, ನಿಮ್ಮನ್ನೇ ಮಹಾತ್ಮರನ್ನಾಗಿ ಮಾಡಬೇಕು, ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಅವಗುಣಗಳನ್ನೆಲ್ಲ ಕೂಡ ದೂರ ಮಾಡಿ ನಿಮ್ಮನ್ನು ದೇವ ಮಾನವರನ್ನಾಗಿ ಅಂದ ಮಾಡಬೇಕು ಅನ್ನುವಂಥ ಛಲ ತೊಟ್ಟದ ನಿಮ್ಮ ಊರಿಗೆ ಅಂದ ಪುರಾಣಕ್ಕೆ ಬಂದೀವಿ ಪುಣ್ಯಾತ್ಮರೇ. ಇವತ್ತಿದು ಪ್ರಾರಂಭ ದಿವಸ ಸ್ವಲ್ಪ ಲೇಟಾಗಿ ಅಂದ ಪ್ರಾರಂಭ ಆಗಿದೆ. ಆದ್ರೆ ನಾಳೆಗಿಂದ ಏನೈತಿ ತಿಳ್ಕೊಂಡು ಕೇಳಿದ್ರೆ 7:30 ಇಲ್ಲಿ ಗವಾಯಿಗಳಿಂದ ಸಂಗೀತ ಚಲೋ ಮಾಡ್ತಾರೆ. 8 ಗಂಟೆಗಿಂದ ಪ್ರವಚನ ಚಲೋ ಹಾಕದ. 8ರಿಂದ 9:30 ತನ ಏನ್ರಿ ಪುರಾಣ. 9:30ದಿಂದ ಅಂದ್ರೆ ನಿಮ್ಗೆ ನಿದ್ದೆ ಬರೋದಕ್ಕಿಂತ ಮೊದಲೇ ಬಿಡ್ಬೇಕು ನಾವು, ಹೌದಲ್ರಿ? ನಿಮಗೆ ಊಟಕ್ಕೆ ಟೈಮ್ ಆಗಬಾರ್ದು. ಯಾಕಂದ್ರೆ ಇದೆಲ್ಲ ಮುಗಿದುಕೊಂಡು ನೋಡ್ರಿ, ಇವತ್ತು ನಮ್ಮೆಲ್ಲ ಬಸವೇಶ್ವರ ಸಮಿತಿಯವರು ಅವ್ರು ಎಷ್ಟು ದೊಡ್ಡ ಕೆಲಸ ಮಾಡ್ಯಾರ ತಗೊಂಡು ಕೇಳಿದ್ರೆ 1 ತಿಂಗಳ ಪರ್ಯಂತರವಾಗಿನೂ ಕೂಡ ನಿತ್ಯ ಒಬ್ಬೊಬ್ಬರಿಂದ ಪ್ರಸಾದ ಮಾಡ್ಸಕತ್ಯಾರ. ನೋಡ್ರಿ ಅವ್ರ ಉದ್ದೇಶ ಏನದ? ಇಟ್ಟೆಲ್ಲ ಪ್ರಸಾದ ಕೊಟ್ಟು ನಮ್ಮಂಥ ಸ್ವಾಮಿಗಳು ತರದು ಪ್ರವಚನ ಹಚ್ಚು ಕೆಲಸ ಏನತ್ತು ಕೊಂಡೋದು ಕೇಳಿದ್ರೆ ನಮ್ಮೂರು ಜನ ಉದ್ಧಾರ ಆಗಲಿ, ನಮ್ಮೂರು ಜನ ಅಂದ ಒಳ್ಳೆಯವರಾಗಲಿ. ಯಾಕಂದ್ರೆ ಇವತ್ತಿನ ದಿನ ಧರ್ಮ ಬಿಟ್ಟಂದ ನಡಿಲಿಕ್ಕತ್ತಾರೆ. ಅದಕ್ಕೆ ನಮ್ಮೂರು ಜನ ಧರ್ಮವಂತರ ಆಗಲಿ ಎತ್ತಿಕೊಂಡು ನಮ್ಮಂಥವ್ರನ್ನ ಕರೆಸಿ ಇಟ್ಟೆಲ್ಲ ಖರ್ಚು ಮಾಡಿ ನಿತ್ಯನೂ ನಾಳೆನಿಂದ ನೀವು ಯಾರು ಹೆಣ್ಮಕ್ಳು ಮನ್ಯಾಗ ಒಟ್ಟು ಒಲಿ ಹಚ್ಚಬೇಡ್ರಿ. ಹೊತ್ತು ಮಣಿಗ್ರೆ ಮತ್ತು ಮುಂಜಾನೆ ಇಲ್ಲೇ ಬಂದಿರ್ತೀನಿ, ಇಲ್ಲಾರು ಮಾಡ್ಬೇಕು ನಾವು. ನಾಳೆ ಒಟ್ಟು ಸಾಯಂಕಾಲಂದ ನೀವು ಯಾರೂ ಮನೆಯಾಗಂದ ಒಲೆ ಹಚ್ಚಬೇಡ್ರಿ. ಯಾಕಂದ್ರೆ ನೀವು ಒಲೆ ಹಚ್ಚಿ ಅಡುಗೆ ಮಾಡಿದ್ರೆ ಗಂಡು ಮಕ್ಕಳು ಅಲ್ಲೇ ಉಣ್ತಾರೆ, ಅಲ್ಲೇ ಬೀಡಿ ಬಿಕ್ಕೋತ ಮಕ್ಕೋತಾರೆ. ಅದಕ್ಕೆ ಅವ್ರು ಎಲ್ಲರೂ ಕೂಡ ಇಲ್ಲ ಕಾರ್ಯಕ್ರಮಕ್ಕಿಂತ ಬರಬೇಕಾಗಿತ್ತು ಅಂದ್ರೆ ನೀವು ಏನು ಮಾಡ್ಬೇಕ್ರಿ ತಗೊಂಡು ಕೇಳಿದ್ರೆ ನಾಳಿನಿಂದ ನೀವೇನು ಹೊಲದಿಂದ ಬರ್ತೀರಿ, ಮುಖ ತೊಗೊಳ್ಳೋದು, ಹಣೆ ಮೇಲೆ 3 ಬಟ್ಟೆ ಒಂದು ವಿಭೂತಿ ಹಚ್ಕೊಳ್ಳೋದು ಏನ್ರಿ. ನಾಳಿನಿಂದ ಕಡ್ಡಾಯವಾಗಿ ವಿಭೂತಿ ಇಲ್ಲಾರ್ದೇ ಯಾರೂ ಪುರಾಣಕ್ಕೆ ಬರೋದಿಲ್ಲ. ಕಡ್ಡಾಯವಾಗಂದ ವಿಭೂತಿ ಹಚ್ಕೊಂಡು ಬರ್ರಿ. ಇಲ್ರಿ ನಮಗೆ ನೆನಪೇ ಹೋಗ್ಯದ ಪೌಡ್ರ್ ಹಚ್ಕೊಳ್ಳೋದ್ರಾಗ, ಪೇರಡ್ಲಲ್ಲಿ ಹಚ್ಕೊಳ್ಳೋದ್ರಾಗ ಅಂತಂದು ಇಲ್ಲಿಟ್ಟಿರ್ತೀವಿ. ಯಾಕ್ರಿ ಪೇರಡ್ಲಲ್ಲಿ ಹಚ್ಕೊಳ್ಳೋದ್ರಾಗ ವಿಭೂತಿ ನೆನಪು ಹೋಗ್ಕೊ ನಮಗೆ ಏನ್ರಿ. ಕೊಳ್ಳನಿಗೆಲ್ಲ ಬಂಗಾರ ಸಾಮಾನು ಹಾಕೊಳ್ಳೋದ್ರ ಲಿಂಗ ನೆನಪು ಹೋಕ್ಕೋ. ಇದು ನಮ್ಮ ಧರ್ಮನೇ ಹಿಂಗಾಗೈತಿ. ಅದಕ್ಕೆ ನಾವೇನು ಅನ್ನಕತ್ತೀವಿ, ನೀವು ನೇರವಾಗಿಂದ ಇಲ್ಲ ನಾವು ಇಲ್ಲೇ ಹಚ್ಕೋತೀವಿ ಅಂತಂದ್ರೆ ಇಲ್ಲಿ ನಮ್ಮ ಸಮಿತಿಯವ್ರಂದು ವಿಭೂತಿ ಇಟ್ಟರೆ ನೇರವಾಗಿಂದ ವಿಭೂತಿ ಹಚ್ಕೊಳ್ಳೋದು, ಚೆನ್ನಾಗಿಂದ ಕುತ್ಕೊಳ್ಳೋದು 2 ತಾಸಂದ ನಿಮಗೆ ತಕ್ಕಂಗಂದ ಹೇಳ್ತೀನಿ. ನಿಮ್ಮ ಮೊದಲು ಕೇಳಿರಿ. ಆದ್ರಿಂದ ಈಗಂದ ಮತ್ತು ಹೊಸದು ಬೇರೆನೆ. ಒಟ್ಟಾರೆ ನಿಮ್ಮ ಊರಾಗಂದ ನಿಮ್ಮ ಮನಸ್ಸಂದ ಗೆದ್ದಿದ್ದೀನಿ ಅಂತನ್ನುವಂಥ ಭರವಸೆ ನನ್ನಲ್ಲಿ ಐತಿ. ಆ ರೀತಿಯಾಗಿ ನೀವು ಪ್ರವಚನ ಕೇಳೋದು, ಪ್ರಸಾದ ಮಾಡ್ಕೊಳ್ಳೋದು, ನೀವೆಲ್ಲ ಕೂಡ ನಿಮ್ಮ ಮನೆಗಳಿಗೆ ಅಂದ ಹೋಗೋದು ತಿಳ್ಕೊಳ್ಳುವಂಥ ವಿಚಾರಗಳನ್ನು ತಿಳಿಸುತ್ತಾ ಹೆಚ್ಚಿಗೆ ಯಾವುದನ್ನು ಕೂಡ ಹೇಳಲಾರ್ದೆ ನಾಳೆ ಸರಿಯಾಗಿ 8 ಗಂಟೆಗೆ ಇಲ್ಲಿ ನನ್ನ ಪ್ರವಚನ ಚಲೋ ಹಾಕದ. 7:30 ಸಂಗೀತ ಪ್ರಾರಂಭ ಆಕದ ಪುಣ್ಯಾತ್ಮರೇ. ಇವತ್ತು ಸಮಯ ಭಾಳ ಆಗೈತೆ, ಆಗಲೇ 10 ಗಂಟೆ ಆಯಿತು. ಇವತ್ತೊಂದು ಸ್ವಲ್ಪ ನಾನು ಊರಿಗೆ ಹೋಗೋದದ. ಅದಕ್ಕೆ ಸ್ವಲ್ಪ ಮಾತುಗಳನ್ನು ಹೇಳಿ